ಓಕೆ, ಏನಪ್ಪ ನೋಡೋಣ. ಇವತ್ತು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ಮ್ಯಾಕ್ ಓಎಸ್ ಅಲ್ಲಿ ಇವಾಗ ಪ್ರೈವೇಟ್ ರಿಲೇ ಹೆಂಗ್ ಆನ್ ಮಾಡೋದು ಅಂದ್ರೆ, ಯೂಶಲಿ ನಾನು ಸರ್ಚ್ ಮಾಡಿದಾಗ ಯಾರೊಬ್ರು ಹೇಳ್ತಿಲ್ಲ ಗುರು ಮ್ಯಾಕ್ ಓಎಸ್ ಬಗ್ಗೆ. ಅಂದ್ರೆ ಐಫೋನ್ ಅಲ್ಲಿ ಹೆಂಗ್ ಆನ್ ಮಾಡೋದು, ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ಹೇಳಿದ್ದೀನಿ, ನಾನೇ ಹೇಳಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಅದನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಇಲ್ಲ ಐ ಬಟನ್ ಇರುತ್ತೆ, ಹೋಗಿ ನೋಡ್ಬೋದು. ಬೇಗ ಮ್ಯಾಕ್ ಓಎಸ್ ಅಲ್ಲಿ ಹೆಂಗ್ ಆನ್ ಮಾಡೋದು, ಜಸ್ಟ್ ಸಿಂಪಲ್ ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ ಹೋಗಿದ ತಕ್ಷಣ ಇಲ್ಲಿ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು ಪಕ್ಕ ಆಪಲ್ ID ಅನ್ನೋದು ಮೆನ್ಷನ್ ಆಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೆಕ್ಸ್ಟ್ ಡೈರೆಕ್ಟ್ ಆಗಿ ಐಕ್ಲೌಡ್ ಸರ್ವಿಸ್ ಬಗ್ಗೆ ಓಪನ್ ಆಗುತ್ತೆ, ಎಲ್ಲ ಡೇಟಾಗಳು ಇರುತ್ತೆ. ಇಲ್ಲಿ ಏನು ಓಪನ್ ಮಾಡಬೇಕು, ಬೈ ಡಿಫಾಲ್ಟ್ ಆಗಿ ಇದು ಆಫ್ ಆಗಿರುತ್ತೆ ಪ್ರೈವೇಟ್ ರಿಲೇ ಅನ್ನೋದು. ಇಲ್ಲಿ ಜಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಅದಾದ್ಮೇಲೆ ನೀವು ಬೇಕಾದ್ರೆ ಸ್ಪೀಡ್ ಆದ್ರೆ ಟೆಸ್ಟ್ ಮಾಡಿ. ಇವಾಗ ಸಿಂಪಲ್ ಆಗಿ ನಾನು ಟೆಸ್ಟ್ ಮಾಡ್ಬೇಕಂದ್ರೂ ಈಗ ನಂದು ಆನ್ ಆಗಿದೆಯೋ ಇಲ್ಲೋ ಅನ್ನೋಗೆ, ಇವಾಗ ಗೂಗಲ್ಗೆ ಹೋಗಿ ಜಸ್ಟ್ IP ಅಡ್ರೆಸ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ ಸ್ಕ್ರೋಲ್ ಮಾಡೋಣ, ಇಂದು ಮಾಡೋಣ. ಇಲ್ಲಿ ಯಾವುದೋ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಮ್ಮ IP ಅಡ್ರೆಸ್ ತೋರಿಸಿ. ಇಲ್ಲಿ ನಂದು ಇಂಡಿಯಾ, ಕರ್ನಾಟಕ, ಬ್ಯಾಂಗ್ಳೂರ್ ಹಾಗೂ ಐಕ್ಲೌಡ್ ಪ್ರೈವೇಟ್ ರಿಲೇ ಅನ್ನೋದು ಮೆನ್ಷನ್ ಆಗಿದೆ. ಬಟ್ ಯೂಶಲಿ ಪ್ರೈವೇಟ್ ರಿಲೇ ಆಫ್ ಆದಾಗ ಯಾವ ಥರ ತೋರಿಸುತ್ತೆ ಅಂತ ನೋಡೋಣ. ಇವಾಗ ಜಸ್ಟ್ ಅದನ್ನು ಆಫ್ ಮಾಡೋಣ. ರೈಟ್, ಇದನ್ನೆಲ್ಲ ಟಿಕ್ ಮಾರ್ಕ್ ಇಕ್ಕಿ ಆಫ್ ಮಾಡಿದ್ರೆ ಇಲ್ಲಿ ಮತ್ತೆ ಇಲ್ಲಿ ಚೂರು ರಿಫ್ರೆಶ್, ಇಲ್ಲಿ ನೋಡ್ಬೋದು ಈ ಥರ ತೋರಿಸುತ್ತೆ. ಅಂದರೆ ಆಕ್ಟ್ ಫೈಬರ್ ಅನ್ನೋದು ನಮ್ಮದು ಇಂಟರ್ನೆಟ್ ಸರ್ವಿಸ್ ಅವ್ರದ್ದು ಪ್ರೊವೈಡ್ ಆದ ಡೀಟೇಲ್ ಇಲ್ಲಿ ತೋರಿಸುತ್ತೆ. ಬಟ್ ಇದು ಒಂಥರ ನಿಮಗೆ ಪ್ರೈವೇಟ್ ರಿಲೇ ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದ್ಸಲ ಏನು ಮಾಡೋದು ಬೇಕಾಗಿಲ್ಲ. ಯೂಶಲಿ ಇನ್ನೊಂದ್ಸಲ ಹೇಳ್ಬೇಕಂದ್ರೆ ಜಸ್ಟ್ ಅದು ಒಂದು ಸೆಕ್ಯೂರಿಟಿ ಲೆವೆಲ್ ಅನ್ನಂಗೆ. ಅಂದರೆ ಇವಾಗ ಯಾವುದೇ ಥರ ಇಂಟರ್ನೆಟಲ್ಲಿ ಆಕ್ಟಿವಿಟಿ ಮಾಡಬೇಕಾದ್ರೆ, ಸರ್ಚ್ ಮಾಡಬೇಕಾದ್ರೆ ನಮ್ಮ ಡಾಟಾನ ಯಾರೋ ಒಬ್ರು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಆ ಡಾಟಾನ ಅಡ್ವರ್ಟೈಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ. ಬಟ್ ಕೆಲವರು ಏನಕ್ಕೆ ಯೂಸ್ ಮಾಡ್ತಾರೆ, ಅದನ್ನ ಪ್ರೈವೇಟ್ ರಿಲೇ ಆನ್ ಮಾಡಿದಾಗ ಅದು ಯಾರು ಕೂಡ ಮಾಡೋಕ್ಕಾಗಲ್ಲ. ಸೆಕ್ಯೂರ್ ಆಗಿ ನಾವು ಯಾವುದೇ ಥರ ಬ್ರೌಸ್ ಮಾಡಿದ್ರು ಜಸ್ಟ್ ನಾವು ಬಿಟ್ರೆ ಆಪಲ್ ಕೂಡ ನಾವು ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಅನ್ನೋದು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಅಂತ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಒಂದು ಮೇಲ್ ಅನ್ನೋದು ತುಂಬಾ ಜನ ಯೂಸ್ ಮಾಡುವ ಒಂದು ಇದು. ಅದ್ರ ಸೆಕ್ಯೂರಿಟಿ ಬಂದು ಫಸ್ಟ್ ಆಫ್ ಆಲ್ ನೀವು ಇಮೇಲ್, ಆಪಲ್ದು ಮೇಲ್ ಬಾಕ್ಸ್ ಓಪನ್ ಮಾಡಿ. ಇದಾದ್ಮೇಲೆ ಆಪಲ್ ಐಕಾನ್ ಪಕ್ಕ ಮೇಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಈ ತರ ಓಪನ್ ಆಗುತ್ತೆ. ಇಲ್ಲಿ ಲಾಸ್ಟ್ ಅಲ್ಲಿ ಪ್ರೈವೇಸಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಓಪನ್ ಆಗುತ್ತೆ. ಅಲ್ಲಿ ಬಂದು ಈ ತರ ಫಸ್ಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ತೋರಿಸಾಗುತ್ತೆ. ಬೈ ಡಿಫಾಲ್ಟ್ ಆಗಿ IP ಅಡ್ರೆಸ್ ಆನ್ ಆಗಿರುತ್ತೆ. ಇಲ್ಲಿ ಇದು ನಾವು ಎಲ್ಲರೂ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಅಂದ್ರೆ ಇಲ್ಲಿ ಫಸ್ಟ್ ಇದನ್ನ ಅನ್ಟಿಕ್ ಮಾಡಿ ಇಲ್ಲಿ ಆಕ್ಸೆಸ್ ಮಾಡ್ಕೋಬಹುದು. ಇದು ಬೇಕಾ ಬ್ಲಾಕ್ ಆಲ್ ರಿಮೋಟ್ ಕಾಂಟ್ಯಾಕ್ಟ್ ಬೇಕಾ, ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಇದಾದ್ಮೇಲೆ ಮತ್ತೆ ಇಲ್ಲಿ ಚೆಕ್ ಮಾರ್ಕ್ ಮಾಡಿದ್ಮೇಲೆ ಇದು ಮುಗೀತು, ಮೋಸ್ಟ್ ಸೆಕ್ಯೂರ್ ಆಗುತ್ತೆ. ಇಲ್ಲ ಗುರು ಜಸ್ಟ್ ನನಗೆ ಇದು IP ಅಡ್ರೆಸ್ ಸಾಕು ಅಂದ್ರೆ ಜಸ್ಟ್ ಅದನ್ನ ಟಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮುಗೀತು. ಆಗ ಫಸ್ಟ್ ಆಫ್ ಆಲ್ ನೀವು ಇದರಲ್ಲಿ ಸೈನ್ ಇನ್ ಆಗಿರ್ಬೇಕಾಗುತ್ತೆ. ಫಸ್ಟ್ ನಿಮ್ಮ ಇಮೇಲ್ ಐಡಿನ ಇದಕ್ಕೆ ಕನೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಇದು ಪ್ರೈವೇಸಿ ಇದೆ, ಆಟೋಮೆಟಿಕ್ ಆಗಿ ಎನೇಬಲ್ ಆಗುತ್ತೆ. ಬಟ್ ಇವಾಗ ನಂದು ಗೂಗಲ್ ಸರ್ವಿಸ್ ಗುರು, ನಾನು ಗೂಗಲ್ ಇಮೇಲ್ ಆಪ್ನ ಮ್ಯಾಕ್ ಓಎಸ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಆಕ್ಟಿವಿಟಿ ಮಾಡ್ತೀನಿ, ವರ್ಕ್ ಆಗುತ್ತಾ? ಬಟ್ ಯೂಶಲಿ ಆಗುತ್ತೆ, ಅದೇ ಆಗಲ್ಲ ಅಂತ ಹೇಳ್ಬೋದು. ಒಂದು ಫಸ್ಟ್ ಇದ್ರಲ್ಲಿ ಸೈನ್ ಇನ್ ಆಗಿರ್ಬೇಕು. ಅದಾದ್ಮೇಲೆ ಅದರಲ್ಲಿ ಆಕ್ಟಿವಿಟಿ ಮಾಡಿದ್ರೆ ಸಮ್ ಆಫ್ ದ ಪ್ರೈವೇಸಿ ಆದ್ರೂ ಕೂಡ ವರ್ಕ್ ಆಗುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಯೂಶಲಿ ಬೇರೆ ಯೂಟ್ಯೂಬರ್ ಬೇರೆ ತರ ಮೆನ್ಷನ್ ಮಾಡ್ಬೋದು, ಬಟ್ ನನಗೆ ವರ್ಕ್ ಆಗಿದೆ. ಅಂದ್ರೆ ನಾನು ಇವಾಗ ಇದರಲ್ಲಿ ಸೈನ್ ಇನ್ ಆಗಿ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಕೆಲವೊಂದು ಡಾಟಾ, ಕೆಲವೊಂದು ಅನ್ಯೂಶುವಲ್ ಇಮೇಲ್, ನನಗೆ ಡೂಪ್ಲಿಕೇಟ್ ಇಮೇಲ್, ಸ್ಕ್ಯಾಮ್ ಇಮೇಲ್ ಬ್ಲಾಕ್ ಮಾಡಿದೆ ನನಗೆ. ಯೂಶಲಿ ನನಗೆ ವರ್ಕ್ ಆಗಿದೆ, ಬಟ್ ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತ ಈ ವಿಡಿಯೋನಲ್ಲಿ ಮುಸ್ತಾನ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಒಟ್ಟಿನಲ್ಲಿ ಯೂತ್ ಪ್ರೈವೇಸಿ ಅಪ್ಡೇಟ್ ಇದು ಮಸ್ಟ್ ನೀವು ಆನ್ ಮಾಡಬೇಕಾಗಿರೋ ಒಂದು ಸೆಕ್ಯೂರಿಟಿ ಅಪ್ಡೇಟ್ ಅಂತ ಹೇಳ್ತಾ, ಆದಷ್ಟು ಬೇಗನೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಸ್ಟೇ ಸೇಫ್. ಸಿ ಯು ಸೂನ್.